ಇವತ್ತು ಮತ್ತೆ ನಾವು ಸಂಡೇ ಮಾರ್ಕೆಟ್ ಚಿಕ್ಕಪೇಟೆಗೆ ಬಂದಿದ್ದೀವಿ. ಏನು ತೊಗೊಳಕ್ಕೆ ಅಂದರೆ ಒಂದು ಆಯನ್ ಪಾತ್ರೆ ಬೇಕಾಗಿದೆ, ಕುಕ್ ಮಾಡೋಕ್ಕಲ್ಲ, ಮೆಹಂದಿಗೋಸ್ಕರ. ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಪಾತ್ರೆ ನೋಡ್ತಾ ಇದ್ದೀನಿ. ಎಲ್ಲರೂ ಒಂದು ಚಿಕ್ಕದ್ದು ಪಾತ್ರೆಗೂ 200 ಇಲ್ಲಾಂದರೆ 180 150 ಅಂತ ಹೇಳ್ತಾಯಿದ್ರು. ಒಂದೇ ಕಡೆ ನೋಡಿಲ್ಲ, 2-3 ಕಡೆ ನೋಡಿದೆ. ಎಲ್ಲ ಕಡೆ ರೇಟ್ಸ್ ಎಲ್ಲ ಕೇಳಿಬಿಟ್ಟು ಆಮೇಲೆ ಒಬ್ಬನು 100 ರೂಪೀಸಿಗೆ ಕೊಟ್ಟ. ಓಕೆ, ಅದು ಒಂದು ಸ್ವಲ್ಪ ಕಂಡೀಷನ್ನು ಚೆನ್ನಾಗಿತ್ತು. ಇಲ್ಲಿ ಒಂದು ಸ್ವಲ್ಪ ಮನೆ ಇಂಟೀರಿಯರ್ಗೋಸ್ಕರ ಶೋ ಪೀಸಸ್ ಇದ್ದವು. ಇವನು ಚೆನ್ನಾಗಿದ್ದಾವೆ ನೋಡೋಕ್ಕೆಲ್ಲ. ನೋಡಿ, ಅದು ನನಗೆ ಏನು ಕರೆಕ್ಟಾಗಿ ಅನಿಸಿಲ್ಲ, ಸ್ವಲ್ಪ ಓಕೆ. ಇದು ಚೆನ್ನಾಗಿತ್ತು. ಇವೆಲ್ಲ ಚೆನ್ನಾಗಿ ಅನಿಸುತ್ತೆ, ಶೋ ಪೀಸಸ್ ಮನೆಯಲ್ಲಿ ಡೆಕೋರೇಟ್ ಮಾಡಿಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಇದು. ಆದರೆ ನಾನು ರೇಟ್ ಕೇಳಿಲ್ಲ. ಇಲ್ಲಿ ಕ್ಲಿಪ್ಸ್, ವೆರೈಟಿ ಆಫ್ ಕ್ಲಿಪ್ಸ್ ಇದ್ದವು. ನನ್ನ ಹತ್ರ 20 ಮಾತ್ರನೇ ಇದೆ. 10 ರೂಪಾಯಿಗೆ ಯಾವ್ದಾದ್ರು ಒಂದು ತಗೊಂಡ್ಬಿಡಿ. ಚೆನ್ನಾಗಿದೆ, ಅದು ಕಾಸ್ಟ್ಲಿ ಇದೆ, ಬಟ್ 10 ರೂಪೀಸ್ ಕೊಡ್ತಾ ಇದೆ. ಎಷ್ಟಿದು? ಯಾವುದು? ಜೋಡಿ 30. ಜೋಡಿ 30? ಚೆನ್ನಾಗಿದ್ವು. ಆದರೂ ಸೀರೆಗಳು ಮಾರ್ತಾಯಿದ್ದರು. ಇಲ್ಲಿ ಎಲ್ಲ ಸಿರಾಮಿಕ್ ಬೌಲ್ಸ್, ಜಾರ್ಸ್ ಎಲ್ಲ ಇದ್ದಾವೆ. ಎಲ್ಲ ಗ್ಲಾಸಸ್ದು ಚೆನ್ನಾಗಿದ್ವು. ಇವು ನೋಡೋಕ್ಕಂತೂ ತುಂಬಾ ಚೆನ್ನಾಗಿದ್ವು. ಅಲ್ಲಿ ಯಾರೂ ಇರಲಿಲ್ಲ ರೇಟ್ಸು ಕೇಳೋಣ ಅಂದರೆ. ಜ್ಯುವೆಲ್ರೀಸ್ ಕೂಡ ಚೆನ್ನಾಗಿದ್ದಾವೆ. ನೋಡಿ, ಇಲ್ಲಿ ಬ್ಯಾಂಗಲ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನಾನು ಈ ಪಾತ್ರೆ ತೊಗೊಂಡಿದ್ದೆ, ಮೆಹಂದಿ ಕಲಸಿ ರೆಡಿ ಮಾಡಿಕೊಂಡೆ ನಾನು. ಎಷ್ಟು ಒಳ್ಳೆ ಕಲರ್ ಬಂದಿದೆ. ಮೆಥಡು ನೆಕ್ಸ್ಟ್ ವಿಡಿಯೋಲ್ಲಿ ಹಾಕ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋದೇ ಇಲ್ಲ ಸಬ್ಸ್ಕ್ರೈಬು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.